ಆದರೆ ಸ್ಟ್ರೈಕ್ ಒಂದು ಪರಿಹಾರ ಅಲ್ಲ ಅನ್ನೋದಕ್ಕೆ ಕಳೆದ ವರ್ಷಗಳಂತ ಅಲ್ಲಿ ನಿಮ್ಗೆ ಗೊತ್ತದ ರೈತ ದಿಲ್ಲಿ ಸುತ್ತಮುತ್ತ ಬೀಡ್ಬಿಟ್ರು, ವರ್ಷಗಂಟೆ ಬೀಡ್ಬಿಟ್ರು, ಯಾವುದಕ್ಕೂ ಮಣಿಲಿಲ್ಲ ಸರ್ಕಾರ ಮೋದಿ ಅವ್ರದ್ದು. ಕೊನೆಗೆಲ್ಲ ಹಿಂದೆ ತಗೊಂಡ್ರು ಅಷ್ಟೇ, ಆದರೆ ಪೂರ್ತಿ ಹೋಗಿಲ್ಲ ಅದು. 400 ಪಾರ್ ಆಗಿದ್ರೆ ಮತ್ತೆ ಹೇಳ್ತಾ ಇದ್ದೀನಿ, ಏನಾದರೂ ಮೋದಿ ಅವ್ರದ್ದು 400 ಪಾರ್ ಆಗಿದ್ರೆ ಫುಲ್ ಮೆಜಾರಿಟಿ ಆಗಿದ್ದಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಕಾನೂನು ಮಾಡ್ತಾಯಿದ್ರು. ಯಾಕೋ ಏನೋ ಸ್ವಲ್ಪ ಜಾಣರಾದಿಗೆ ಒಂದಷ್ಟು ರೈತರು ತಿಳುವಳಿಕೆದ್ದಂಥವ್ರು ಮತ್ತು ಬಿದ್ದ ಜನ ಓಟ್ ಕಡಿಮೆ ಹಾಕಿದ್ರು. ಹೀಗಾಗಿ ಮೆಜಾರಿಟಿ ಆಗಲಾರ್ದಕ್ಕೆ ಮತ್ತೆ ಇನ್ನೊಬ್ಬರು ತೊಗೊಂಡು ಅಧಿಕಾರ ಮಾಡಬೇಕಾಗಿತ್ತು. ಅವ್ರದ್ರಲ್ಲಿ ಕೆಲವೊಂದು ಒಪ್ಪಿಗೆ ಕೊಡೋಂಥ ಸ್ಥಿತಿಯೊಳಗೆ ಇರಲಿಲ್ಲ. ಹೀಗಾಗಿ ಅದು ಉಳಿದದ. ಇನ್ನೂ ಅದನ್ನು ತೆಗೆದು ಇವನ್ ನಮ್ಮ ಕರ್ನಾಟಕ ಸಿದ್ದರಾಮಯ್ಯನವರು ಸಹಿತ ಆ ಕಾನೂನುಗಳು ಏನು ಹೇಳ್ತಲ್ಲ ಇದನ್ನು ರದ್ದಾಗಿಲ್ಲ, ಮತ್ತು ಹೋಗಿಲ್ಲ, ಒಳಗದಾವು ಅಲ್ಲೇ ಅವು ಇನ್ನೂ ರದ್ದಾಗಿಲ್ಲ. ಅವು ಅಷ್ಟೇ ಮೌನಾಗಿ ಮರ್ಕೊಂಡವು ಅಷ್ಟೇ. ಅವು ಇನ್ನೂ ಅದೇ ಕಾಲಕ್ಕೆ ಇಲ್ಲಿ ನಮ್ಮ ಸಿದ್ದರಾಮಯ್ಯನವರು ಬೆಂಬಲ ಬೆಲೆ ಕಾನೂನು ಮಾಡಿಲ್ಲ. ಅಂದ್ರೆ ಬಿ ಜೆ ಪಿಯಲ್ಲಿ ಕಾಂಗ್ರೆಸ್ಸಲ್ಲಿ ಯಾವುದೂ ಇಲ್ಲ, ಯಾವ ಪಕ್ಷ ಇದ್ದರೂ ಸಹಿತ ಇಲ್ಲಿಯೇ ಅವ್ರಿಗೇನು ಪಾರ್ಟಿ ಫಂಡ್ ಕೊಡ್ತಾರಲ್ಲ ಅವ್ರನ್ನ ಎದುರು ಹಾಕೊಳ್ಳೋಕೆ ಸಾಧ್ಯ ಇಲ್ಲ, ಹಾಕೊಳ್ಳೋದಿಲ್ಲ ಅನ್ನೋದು ಇಲ್ಲಿಯವರೇ ಸಿದ್ಧ ಆಗಿದ್ರೆ. ಇದು ಇವತ್ತಿಂದಲ್ಲ ಸುದ್ದಿದು. ಈ ಒಂದು ನಮ್ಮ ನೆಹರು ರೌಂಡ್ ಹಿಡ್ಕೊಂಡು ಇವತ್ತನ್ನು ನೋಡಿದ್ರೆ ಸಹಿತ ಇದು ನಾವು ಕಾಣ್ತೀವಿ. ಇಲ್ಲಿ ಬಡವಾಶಾಗಳೇನ್ರಿ, ದುಡ್ಡಿದ್ದವ್ರೇನ್ರಿ, ಅವ್ರ ಪರ ಇದ್ದಂತಹ ಇವತ್ತು ಕಾರ್ಪೊರೇಟ್ಗಳಿದ್ದಾರೆ, ಅವ್ರ ಪರ ಇದ್ದಂತಹ ಕಾನೂನು ಬರ್ತಾವೆ ವಿನಃ ರೈತ ಪರ ಇದ್ದಂಥ ಕಾನೂನು ಬರ್ತಾ ಇಲ್ಲ. ಹೀಗಾಗಿ ರೈತರಿಗೆ ಬೆಂಬಲ ಬೆಲೆ ಕಾನೂನು ಆಗ್ತಾಯಿಲ್ಲ. ರೈತರಿಗೆ ಕಬ್ಬಿನ ಬೆಳೆದ ಖರ್ಚು ಬರ್ತದೆ 4,000 ಗೊಬ್ಬರ ಆಗಿ